ಸುಶೀಲಾ ಮತ್ತೆ ರಂಗನಾಥ್ಗೆ ಒಬ್ನೇ ಒಬ್ಬ ಮಗ ಇರ್ತಾನೆ. ಅವನೇ ಅರವಿಂದ್. ಅರವಿಂದ್ ತನ್ನ ವಿದ್ಯಾಭ್ಯಾಸ ಎಲ್ಲಾನು ಮುಗಿಸಿ ತನ್ನ ತಂದೆ ಮಾಡ್ತಾ ಇರೋ ಬಿಸ್ನೆಸ್ ನ ನೋಡ್ಕೊಳ್ತಾ ಇರ್ತಾನೆ. ಇವನಿಗೆ ಮೊದ್ಲಿಂದಾನು ದುಡ್ಡೇ ಮುಖ್ಯ. ಯಾವಾಗ್ಲೂ ನಮ್ ಜೊತೆಗೆ ದುಡ್ಡಿದ್ರೆ ರೆಸ್ಪೆಕ್ಟು, ಲೈಫು ಎಲ್ಲಾನು ಸಿಗತ್ತೆ ಅಂತ ಅಂದ್ಕೊಂಡಿರ್ತಾನೆ. ಹಾಗಾಗಿ ಬಿಸ್ನೆಸ್ ನಲ್ಲಿ ಕೂಡ ಈ ಒಂದ್ ಪೊಸಿಷನ್ ನಲ್ಲಿದ್ದು ಕೋಟಿ ಕೋಟಿ ಹಣ ಮಾಡಿರ್ತಾನೆ. ಇವನ್ ಹೀಗೆ ಪ್ರತಿ ವಿಷಯನೂ ದುಡ್ಡಿನಿಂದಾನೇ ಅಳಿಯೋದನ್ನ ನೋಡಿ ತಂದೆ ತಾಯಿ ಇಬ್ರಿಗೂ ಚಿಂತೆ ಶುರುವಾಗತ್ತೆ. ಈ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ರೀ, ಇದೇನ್ರಿ ಇದು? ದಿನ ಬೆಳಗಾದ್ರೆ ಸಾಕು ನಿಮ್ಮ ಮಗ ಎಲ್ಲದನ್ನು ದುಡ್ಡಿನಲ್ಲೇ ಅಳಿತಾ ಇದ್ದಾನೆ. ಯಾವಾಗ ನೋಡಿದ್ರು ದುಡ್ಡು 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 ಅಂತ ಅದೇ ಮುಖ್ಯ ಅನ್ನೋ ಹಾಗೆ ಮಾಡ್ತಾನೆ. ಅದಿಲ್ಲ ಅಂದ್ರೆ ಜೀವನದಲ್ಲಿ ಏನು ಇಲ್ವೇ ಇಲ್ಲೇನೋ ಅನ್ನೋ ತರ ನಡ್ಕೊಳ್ತಿದ್ದಾನೆ. ಸುಶೀಲಾ ಅನ್ನೋ ಹಾಗೆ ಅಂತ ಏನೇ ಅನುಮಾನದಲ್ಲಿ ಹೇಳ್ತಾ ಇದೀಯ ನೀನು? ಅವನ ಮನಸ್ಸಿನಲ್ಲಿ ಹೀಗೆ ಇರೋದು ಕಣೆ. ಪ್ರಪಂಚದಲ್ಲಿ ದುಡ್ಡಿಂದಾನೇ ಎಲ್ಲಾನು. ದುಡ್ಡಿಲ್ಲ ಅಂದರೆ ಪ್ರಪಂಚನೇ ಶೂನ್ಯ ಅಂದ್ಕೊಂಡ್ಬಿಟ್ಟಿದ್ದಾನೆ. ದುಡ್ಡಿದ್ರೇನೆ ಬೆಲೆ ಅಂತ ತಿಳ್ಕೊಂಡಿದ್ದಾನೆ ಅವನು. ಅವನ ತಲೆನಲ್ಲಿ ದುಡ್ಡಿನ ಭೂತ ಹೊಕ್ಕೊಂಡಿದೆ ಕಣೆ. ಅದಕ್ಕೆ ಮಾತೆತ್ತಿದ್ರೆ ಸಾಕು ದುಡ್ಡು 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 ಅಂತ ಯಾವಾಗ ನೋಡಿದ್ರು ದುಡ್ಡನ್ನೇ ಕನ್ವರ್ಸ್ತಾ ಇರ್ತಾನೆ. ಅದು ನಿಜ ಕಣ್ರಿ. ಹಾಗಂತ ಹೀಗೆ ಬಿಟ್ರೆ ನಮ್ಮ ಮಗ ಮುಂದೆ ಸಂಬಂಧಗಳನ್ನೆಲ್ಲ ಮರ್ತೇ ಬಿಡ್ತಾನೆ. ಬರೀ ಹಣ ಅಂತಸ್ತು ಅಂತ ಅದರಲ್ಲೇ ಮುಳುಗೋಗ್ತಾನೆ. ಅವನಿಗೆ ಪ್ರೀತಿ, ಪ್ರೇಮ, ಸಂಬಂಧ ಯಾವುದೂ ಮನ್ಸಲ್ಲಿ ಇರೋದೇ ಇಲ್ಲ ಕಣ್ರಿ. ಎಲ್ಲರನ್ನೂ ದುಡ್ಡನ್ನಲ್ಲೇ ಅಳದ್ ಬಿಡ್ತಾನೆ ಅಷ್ಟೇ. ಹೀಗೆ ಆದ್ರೆ ಅವನ ಜೀವನ ಎಲ್ಲಿಗೆ ಹೋಗಿ ಮುಟ್ಟತ್ತೆ ಯೋಚನೆ ಮಾಡಿ ನೀವು. ಹೌದು ಕಣೆ ಸುಶೀಲಾ, ನೀನು ಹೇಳೋದು ಸರಿ. ಹಾಗಂತ ನಾವಾದರೂ ಏನು ಮಾಡೋದಕ್ಕಾಗುತ್ತೆ ಹೇಳು? ಅಲ್ಲ, ನಮ್ಮ ಮಾತನ್ನ ಅವ್ನು ಕೇಳೋ ಪರಿಸ್ಥಿತಿನಲ್ಲಾದರೂ ಇದಾನ? ಏನಾದರೂ ಮಾತಾಡೋಣ ಅಂದರೆ ಅವ್ನು ಎಲ್ಲಿ ನಮ್ಮ ಮಾತನ್ನು ಕೇಳ್ತಾನೆ ಹೇಳು? ಹಾಗಿರುವಾಗ ಏನು ಮಾಡಿದೆ? ಸುಮ್ಮನೆ ನೋಡದೆ ತಾನೆ ನಮ್ಮ ಕೆಲಸ? ಏನ್ರಿ ಹೀಗೆ ಹೇಳ್ತಿದ್ದೀರಾ ನೀವು? ಮೊದ್ಲಿಂದಾನು ನಾನು ಹೇಳ್ತಾನೆ ಬಂದೆ ನಿಮ್ಗೆ, ನಿಮ್ ಬಿಸ್ನೆಸ್ ನಲ್ಲಿ ಅವನನ್ನ ಇಷ್ಟು ಬೇಗ ಎಳಿಬೇಡಿ ಅಂತ. ಆದ್ರೆ ನೀವು ನನ್ನ ಮಾತು ಎಲ್ರಿ ಕೇಳ್ತೀರಾ? ಇರೋನೊಬ್ನೇ ಮಗ, ಅವನೇ ತಾನೇ ಇದನ್ನೆಲ್ಲ ನೋಡ್ಕೋಬೇಕು. ಇವಾಗ್ಲಿಂದಾನೇ ನನ್ನ ವ್ಯವಹಾರ ಎಲ್ಲಾನು ತಿಳ್ಕೊಂಡ್ಲಿ ಬಿಡು ಅಂತ ಹೇಳಿದ್ರಿ. ಚಿಕ್ಕಲಿಂದಾನು ಬಿಸ್ನೆಸ್, ಹಣ, ಆಸ್ತಿ, ಅಂತಸ್ತು ಅಂತ ಅವನಿಗೆಲ್ಲ ಕೊಟ್ಬಿಟ್ಟು ಇವಾಗ ಮನೆ ಸಂಸಾರ ಅನ್ನೋದಕ್ಕಿಂತಾನು ಅವನು ಬರೀ ಹಣ ಅಂತಸ್ತನ್ನ ಬೆಲೆ ಕೊಡ್ತಾನೆ. ರಾತ್ರಿ ಮಲಗ್ದವನ್ನ ಎಫ್ಸಿ ಕೇಳಿದ್ರೆ ಸಾಕು ದುಡ್ಡು ದುಡ್ಡು ಅಂತಾನೆ ಬಿಟ್ರೆ ಮತ್ ಏನು ಹೇಳಲ್ಲ. ನಿಮ್ಗೇನ್ರಿ ಗೊತ್ತು? ದುಡ್ಡಿಲ್ದಿರೋ ಬಡವರು ಅವ್ನ ಎದುರಿಗೆ ಬಂದ್ರೆ ಸಾಕು ಹೇಗ್ ಕೀಳಾಗಿ ನೋಡ್ತಾನೆ ನಿಮ್ಗೇನ್ ಗೊತ್ತಾ? ಹೊರಗೆ ಹೊರಟು ನೋಡಿದಿರಾ ಅವ್ನು ಹೇಗಿದ್ದಾನೆ, ಅವನ ಸ್ವಭಾವ ಹೇಗಿದೆ ಅಂತ? ಅಯ್ಯೋ, ಇದೇನೇ ಸುಶೀಲಾ ಹೀಗೆ ಬೈತಾ ಇದೆಯಲ್ಲ? ಅಲ್ಲ ಕಣೆ, ನಾನಾದರೂ ಏನು ಮಾಡಲಿ ಹೇಳು? ಇರೋನೊಬ್ನು ಮಗ, ಅವನು ನನ್ನ ವ್ಯವಹಾರದ ಬಗ್ಗೆ ಎಲ್ಲ ತಿಳ್ಕೊಂಡ್ಲಿ ಅಂತ ನಾನು ಮೊದಲಿಂದಾನು ಕರ್ಕೊಂಡು ಹೋಗ್ತಿದ್ದೆ. ಆದರೆ ಅವ್ನು ಹೀಗೆ ತಯಾರಾಗ್ತಾನೆ ಅಂತ ನನಗೇನು ಕನಸ ಹೇಳು? ಅವನಿಗೋ ನಾನೊಂದು ಹೇಳ್ಕೊಟ್ರೆ ಅವನು ಬರೀ ದುಡ್ಡಿನ ಭೂತ ಹೋಗ್ಕೊಂಡಿದ್ದಾನೆ. ಈಗ ಏನು ಮಾಡೋದು? ಇವಾಗ ನಾನೇನಾದರೂ ಹೇಳೋ ಹಾಗಿದ್ಯಾ? ನೀನು ಒಳ್ಳೆ ನನಗೆ ಬೈತಿಯಲ್ಲ. ನೋಡ್ರಿ, ಇಷ್ಟು ದಿನ ಅಂತೂ ಆಗಿದ್ದಾಯ್ತು. ಏನೋ ನಿಮ್ ಮಾತಿಗೆ ನಾನ್ ಸೊಪ್ಪಾಕಿ ತಪ್ಪು ಮಾಡ್ದೆ. ಇನ್ ಮುಂದೆ ನಾನು ಹೇಳ್ದಾಗೆ ಮಾಡ್ಬೇಕು. ಅವನಿಗೊಂದು ಒಳ್ಳೆ ಬಡವರ ಮನೆ ಹುಡುಗಿ ನೋಡಿ ಮದ್ವೆ ಮಾಡೋಣ. ಮದ್ವೆ ಅಂತ ಮಾಡಿದ್ರೆ ಬಂದಿರೋ ಹೆಂಡತಿನೇ ಇವನಿಗೆ ಮೂಗ್ದಾರ ಹಾಕ್ತಾಳೆ. ಅವಾಗ ಸರಿಯಾಗತ್ತೆ. ಏನು ಮದ್ವೆನಾ? ಅಮ್ಮ ಏನು ಹೇಳ್ತಿದ್ಯಾ? ನೋಡು, ನನಗೆ ಈ ಮದುವೆ, ಮಕ್ಕಳು, ಹೆಂಡತಿ, ಸಂಸಾರ ಇದ್ರ ಮೇಲೆಲ್ಲ ಯಾವ ಇಂಟ್ರೆಸ್ಟು ಇಲ್ಲ ಅಮ್ಮ. ನನಗಿಷ್ಟು ಬೇಗ ಮದುವೆ ಎಲ್ಲ ಬೇಡ. ಸಾಕ್ ಬಾಯ್ ಮುಚ್ಚೋ. ಏನು 24 ಗಂಟೆ ದುಡಿಯೋದು, ದುಡ್ದಿರೋದನ್ನೆಲ್ಲ ಮತ್ತೆ ಖಾಲಿ ಮಾಡೋದು, ಇದನ್ನೇ ಮಾಡ್ತಾ ಇರ್ತೀಯನೋ ನೀನು ಜೀವನ ಪೂರ್ತಿ? ಏನೋ ಮಗ ಅಂತ ಸುಮ್ಮನೆ ಇದ್ರೆ ನಿಂಗೆ ಯಾಕೋ ಜಾಸ್ತಿ ಆಗ್ತಾ ಬರ್ತಿದೆ ಕಣೋ. ನೋಡಮ್ಮ, ನೀನು ಏನು ಹೇಳಿದ್ರು ಅಷ್ಟೇ, ನಾನು ಮಾತ್ರ ಈ ಮದುವೆ ಗಿದ್ವೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ತಯಾರಿಲ್ಲ. ಅರೆ ರೇ, ಇವನು ಹೀಗೆಲ್ಲ ಬಗ್ಗೋ ಮನುಷ್ಯನೇ ಅಲ್ಲ. ಇದಕ್ಕೆ ನಾನೇ ಏನಾದರೂ ಮಾಡಬೇಕು. ಇವಳು ಸಿಟ್ಟು ಮಾಡ್ಕೊಂಡು ಕೇಳ್ತಿದ್ದಾಳೆ. ಅವನು ಸಿಟ್ಟಿಗೆಲ್ಲ ಬಗ್ಗೋದಾಗಿದ್ರೆ ಇಷ್ಟು ದಿನ ಹೀಗಿರ್ತಿದ್ನಾ? ನೋಡು ಮಗನೆ, ಹೀಗೆಲ್ಲ ಹೇಳಬೇಡ. ನಮ್ಮಿಬ್ರಿಗೂ ವಯಸ್ಸಾಗಿದೆ ಕಣೋ. ಇವತ್ತು ಹೋಗ್ತೀವೋ ನಾಳೆ ಹೋಗ್ತೀವೋ. ನೀನು ಹೀಗೆ ಒಂದು ಮದುವೆ ಅಂತಲೂ ಮಾಡ್ಕೊಂಡಿಲ್ಲ ಅಂದರೆ ಮುಂದೆ ಜೀವನ ಎಷ್ಟು ಕಷ್ಟ ಆಗುತ್ತೆ ಹೇಳು? ನಾವಿಬ್ರು ಕಣ್ಣು ಮುಚ್ಚಿದ ಮೇಲೂ ನಮ್ಮಿಬ್ರಿಗೆ ನೆಮ್ಮದಿ ಇಲ್ದಿರೋ ಹಾಗಾಗುತ್ತೆ ಕಣೋ. ಅಪ್ಪ, ಏನು ನೀವು ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ? ಹೌದು ಕಣ ಮಗ್ನೆ, ನಿಮ್ಮಪ್ಪ ಹೇಳ್ತಿರೋದು ಸರಿಯಾಗೇ ಇದೆ. ನಮ್ಮಿಬ್ರಿಗೂ ವಯಸ್ಸಾಗಿದೆ. ಮಗ ಎದೆ ಎತ್ತರ ಬೆಳೆದಿದ್ದಾನೆ. ಅವನಿಗೊಂದು ಮದುವೆ ಅಂತ ಮಾಡಲಿಲ್ಲ ಅಂದ್ರೆ ಹೇಗೆ ಹೇಳು? ನೀನೇ ಯೋಚನೆ ಮಾಡು, ಒಂದು ಮದುವೆ ಅಂತ ಮಾಡ್ಕೊಳ್ಳೋ. ನೋಡು ಮಗನೆ, ಇಷ್ಟು ದಿನ ನಿನ್ನ ಹತ್ರ ನಾವು ಬಾಯಿ ಬಿಟ್ಟು ಏನೂ ಕೇಳಲಿಲ್ಲ ಕಣೋ. ಒಂದೇ ಒಂದು ಮದುವೆ ಕಣೋ. ನೀನೇನು ಈಗಲೇ ಮದುವೆ ಆಗಬೇಕು ಅಂತಿಲ್ಲ.
ಮೊದಲು ಹೋಗಿ ಹುಡುಗಿ ನೋಡೋಣ, ಹುಡುಗಿ ಇಷ್ಟ ಆದರೆ ಮದುವೆ ಆಗುವಂತೆ. ಪ್ಲೀಸ್ ಕಣೋ ಮಗನೆ, ನನ್ನ ಮಾತು ಕೇಳೋ. ನಾಳೆ ಹುಡುಗಿ ಮನೆಗೆ ಹೋಗಬೇಕು. ಬರಲ್ಲ ಅಂತ ಮಾತ್ರ ಹೇಳ್ಬೇಡ ಕಣೋ, ನಮ್ಮ ಜೊತೆಗೆ ಬಾರೋ. ಓ, ಹೇಗೂ ಇವತ್ತೇ ಏನು ಮದುವೆ ಅಲ್ವಲ್ಲ, ಸುಮ್ಮನೆ ನೋಡ್ಕೊಂಡು ಬರೋದಕ್ಕೆ ಹೋಗೋದು. ಹೇಗೂ ನನಗೇನು, ನಾನು ಇಷ್ಟಪಟ್ಟರೆ ತಾನೇ ಮದುವೆ ಮಾಡ್ಕೊ ಅನ್ನೋದು. ನಾನು ಅಲ್ಲಿ ತನಕ ಹೋಗ್ತೀನಿ, ಈ ಹುಡುಗಿ ನನಗಿಷ್ಟ ಇಲ್ಲ ಅಂತ ಹೇಳಿಬಿಟ್ಟು ವಾಪಸ್ ಬಂದುಬಿಡ್ತೀನಿ. ಇದೇ ಒಳ್ಳೆ ಐಡಿಯಾ. ಇಲ್ಲ ಅಂದರೆ ಇವರಿಬ್ಬರು ಇಲ್ಲ ನಂಗೆ ವಯಸ್ಸಾಯಿತು ಅದು ಇದು ಹೇಳಿ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿಬಿಡ್ತಾರೆ. ಕರೆಕ್ಟ್. ಇವಾಗ ನಾನು ಇವ್ರ ಜೊತೆ ಬರ್ತೀನಿ ಅಂತ ಒಪ್ಕೊಳ್ಳೋದೇ ಸರಿ ಇದೆ. ಇಲ್ಲ ಅಂದರೆ ಆಮೇಲೆ ಪರಿಣಾಮ ಏನೇನೋ ಆಗೋಗುತ್ತೆ. ಯಾಕೋ ಮಗ್ನೆ, ನಾವಿಷ್ಟೆಲ್ಲ ಕೇಳ್ತಾ ಇದ್ರು ಏನು ಮಾತಾಡ್ದೆ ನಿಂತಿದ್ಯಲ್ಲೋ? ಅಂದ್ರೆ ನಿನಗೆ ನಮ್ಮ ಸಂತೋಷಕ್ಕಿಂತ ನಿನ್ನ ಸಂತೋಷನೇ ಮುಖ್ಯ ಅಲ್ವೇನೋ? ನಿನ್ನ ದುಡಿಮೆ ದುಡ್ಡು ಇದೇ ಮುಖ್ಯ ಅಲ್ವಾ? ಅದಕ್ಕೆ ನಾವಿಷ್ಟೆಲ್ಲ ಹೇಳಿದ್ರು ಏನು ಮಾತಾಡ್ದೇನೆ ಸುಮ್ಮನೆ ನಿಂತಿದ್ಯಾ. ಸರಿ ಬಿಡಪ್ಪ, ಏನೋ ನಮ್ಮ ಹಣೆಲಿ ಬರ್ದಂಗಾಗುತ್ತೆ. ನಮ್ಮ ಜೀವನದಲ್ಲಿ ಮಗಗ್ ಮದುವೆ ಮಾಡೋದು, ಸೊಸೆ ಮನೆಗೆ ಬರೋದು, ನಮ್ಮ ಸೇವೆ ಮಾಡೋದು ಇದ್ಯಾವುದೂ ಇಲ್ಲ ಅನ್ಸುತ್ತೆ. ಅದಕ್ಕೆ ನೀನೇನು ಯೋಚನೆ ಮಾಡ್ತಿಲ್ಲ. ಸರಿ ಬಿಡಪ್ಪ, ಹೋಗು. ನಿನಗೆ ಕೆಲ್ಸಕ್ಕೆ ಲೇಟ್ ಆಗ್ತಿದೆ. ನಿನ್ನ ಕೋಟಿ ವ್ಯವಹಾರ ಎಲ್ಲ ಬೇರೆಯವ್ರ ಪಾಲಾಗಬಾರ್ದಲ್ಲ. ಹೋಗಪ್ಪ, ಹೋಗು. ಅಯ್ಯೋ ಸರಿ ಬಿಡಮ್ಮ, ಇವಾಗೇನು ನಾಳೆ ನಿಮ್ಮ ಜೊತೆ ಬರಬೇಕಷ್ಟೇ ತಾನೇ, ಬರ್ತೀನಿ ಬಿಡು. ಅರವಿಂದ್ ಕೋಟಿ ವ್ಯವಹಾರ ಮಾಡ್ತಾ ಇರ್ತಾನೆ, ಕೈನಲ್ಲಿ ಕೋಟಿ ದುಡಿತಾ ಇರ್ತಾನೆ. ಆದರೆ ಬಡವರು ಅಂದರೆ ತುಂಬಾನೇ ಕೀಳಾಗಿ ನೋಡ್ತಿರ್ತಾನೆ, ಹೆಣ್ಮಕ್ಳು ಅಂದರೆ ಅಸಹ್ಯ ಪಡ್ತಾ ಇರ್ತಾನೆ. ಇಷ್ಟೆಲ್ಲ ಮಾಡೋನಿಗೆ ತನ್ನ ತಂದೆ ತಾಯಿ ಅಂದರೆ ತುಂಬಾನೇ ಗೌರವ ಇರುತ್ತೆ. ಈ ವೀಕ್ನೆಸ್ ತಂದೆ ತಾಯಿ ಇಬ್ಬರಿಗೂ ಗೊತ್ತಿರುತ್ತೆ. ಹಾಗಾಗಿ ಸುಶೀಲಾ ಮತ್ತು ರಂಗನಾಥ್ ಇಬ್ಬರು ಸೇರಿ ಏನೇನೋ ನಾಟಕ ಮಾಡಿ ಹರಸಾಹಸ ಮಾಡಿ ಅಂತೂ ಹೆಣ್ಣೋಡೋ ಶಾಸ್ತ್ರಕ್ಕೆ ಮಗನ್ನ ಒಪ್ಪಿಸ್ತಾರೆ. ಅರವಿಂದ್ಗೆ ತಂದೆ ತಾಯಿ ಮಾತಿಗೆ ಏನು ಹೇಳೋದಕ್ಕಾಗ್ದೇನೆ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಬರ್ತೀನಿ ಅಂತ ಒಪ್ಕೋತಾನೆ. ಮಾರನೇ ದಿನ ಸುಶೀಲಾ ಮತ್ತೆ ರಂಗನಾಥ್ ಇಬ್ರು ಮಗನ್ ಕರ್ಕೊಂಡು ಒಂದ್ ಬಡವ್ರ ಮನೆಗೆ ಹುಡುಗಿ ನೋಡೋದಕ್ಕೆ ಅಂತ ಬರ್ತಾರೆ. ಅಮ್ಮ, ಇದೇನಮ್ಮ ಇಂಥ ಮನೆಗೆ ಕರ್ಕೊಂಡು ಬಂದಿದ್ಯಾ? ನೋಡೋದಕ್ಕೆ ಅಸಹ್ಯ ಅನ್ನಿಸ್ತಿದೆ. ಅಲ್ಲ, ಒಂದು ಕೂರೋದಕ್ಕೆ ಜಾಗ ಇಲ್ಲ, ನಿಲ್ಲೋದಕ್ಕೆ ಜಾಗ ಇಲ್ಲ. ಇಂಥ ಮನೆಯಿಂದ ನನಗೆ ಹುಡುಗಿ ತಗೊಂಡೋಗಿ ಮದುವೆ ಮಾಡಬೇಕು ಅನ್ಕೊಂಡಿದ್ಯಾ ನೀನು? ನೋಡು ಅರವಿಂದ್, ಬಾಯಿ ಮುಚ್ಕೊಂಡು ಕೂತ್ಕೋ. ನೀನು ಹೀಗೆಲ್ಲ ಮಾತಾಡಿದವ್ರು ಕೇಳಿಸ್ಕೊಂಡ್ರೆ ಎಷ್ಟು ನೋವಾಗಲ್ಲ ಅವರಿಗೆ? ಹೀಗೆ ಮಾತಾಡ್ದ ನೀನು? ನೋಡು, ಎಲ್ಲ ನಾನು ನಿರ್ಧಾರ ಮಾಡಿದ್ದೀನಿ. ಈ ಮನೆ ಹುಡುಗಿನೇ ನಿನಗೆ ಮದುವೆ ಮಾಡೋದು. ಅವಳು ನೋಡೋದಕ್ಕೂ ಚೆನ್ನಾಗಿದ್ದಾಳೆ. ನಮಗೆ ಬೇಕಾಗಿರೋದು ಹುಡುಗಿ ನಮಗೆ ಒಳ್ಳೆಯವಳಾಗಿ ನಮ್ಮ ಇದಕ್ಕೆ ಹೊಂದ್ಕೊಂಡು ಹೋದ್ರೆ ಸಾಕು. ಅದು ಬಿಟ್ಟು ಅವ್ರ ಮನೆ ಹೇಗಿದೆ, ಮಠ ಹೇಗಿದೆ ಇದನ್ನೆಲ್ಲ ನೋಡ್ತಾ ಕೂರೋದಲ್ಲ. ನೀನು ಬಾಯಿ ಮುಚ್ಕೊಂಡು ಇರು. ಅಮ್ಮ, ನಿನಗೆ ಮೊದಲೇ ಗೊತ್ತು ತಾನೆ ನನಗೆ ಇಂಥವ್ರೆಲ್ಲ ಕಂಡ್ರೆ ಎಷ್ಟು ಅಸಹ್ಯ ಆಗುತ್ತೆ ಅಂತ. ನನಗೆ ದುಡ್ಡಿರಬೇಕು, ನಿನಗದು ಮೊದಲೇ ಗೊತ್ತಿದೆ. ಇಂಥ ಮನೆಯಿಂದ ಹೆಣ್ಣು ತಗೊಂಡೋಗೋದ? ನೋಡಮ್ಮ, ನನಗಿದೆಲ್ಲ ಇಷ್ಟ ಆಗ್ತಿಲ್ಲ. ಮೊದಲು ಇಲ್ಲಿಂದ ಹೊರಟೋಗೋಣ ಬಾ. ಸುಶೀಲಾ ಮತ್ತೆ ರಂಗನಾಥ್ ಇಬ್ರು ಮೊದಲೇ ನಿರ್ಧಾರ ಮಾಡಿರ್ತಾರೆ ಬಡವರ ಮನೆಯಿಂದಾನೇ ಹುಡುಗಿನ ತಗೊಂಡ್ ಬರ್ಬೇಕು ಅಂತ. ಆದ್ರೆ ಇದು ಯಾವ ವಿಷಯನೂ ಅರವಿಂದ್ಗೆ ಗೊತ್ತೇ ಇರೋದಿಲ್ಲ. ಹುಡುಗಿ ಮನೆ ನೋಡಿ, ಅಲ್ಲಿನ ವಾತಾವರಣ ನೋಡಿ ಅವನಿಗೆ ತುಂಬಾನೇ ಕೋಪ ಬರುತ್ತೆ. ಅವನು ತಾಯಿ ಹತ್ರ ವಾದ ಮಾಡಿಕೊಂಡು ಅದೇ ತಕ್ಷಣ ಆ ಮನೆಯಿಂದ ಹೊರಗೆ ಹೋಗ್ತಾನೆ. ಇದನ್ನ ನೋಡಿ ಮನೆಯವರೆಲ್ರಿಗೂ ಒಂದ್ಸಾರಿ ಗಾಬರಿ ಆಗತ್ತೆ. ಅಯ್ಯೋ, ಇದೇನು ಬಿಗ್ರೆ, ಅಳಿಯಂದ್ರು ಹೇಳ್ದೆ ಕೇಳ್ದೇನೆ ಹಾಗೆ ಹೊರಟೋಗ್ಬಿಟ್ರು. ಅಲ್ಲ, ಇನ್ನೂ ಏನೂ ನೋಡೂ ಇಲ್ಲ. ನನ್ನ ಮಗಳನ್ನ ಈಗ ತಾನೇ ಹೊರಗೆ ಕರ್ಕೊಂಡ್ಬಂದಿದ್ದು, ಆದರೆ ಅವರು ಯಾಕೋ ಕೋಪ ಮಾಡ್ಕೊಂಡು ಹೋದಾಗಿತ್ತು. ಅಯ್ಯೋ, ಅರೆ ಬೀಗ್ರೆ, ನೀವು ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಯಾಕೆ ಗಾಬರಿಯಾಗಿದ್ದೀರಾ? ಅದು ಏನಿಲ್ಲ, ಬಿಸ್ನೆಸ್ನಲ್ಲಿ ಏನೋ ಆಫೀಸಲ್ಲಿ ತೊಂದರೆ ಅಂತೆ. ಹಾಗಾಗಿ ಯಾರೋ ಫೋನ್ ಮಾಡಿಬಿಟ್ಟು ಹೇಳಿದ್ರಾ, ಇವನು ಬಿಸ್ನೆಸ್ ಅಂದರೆ ತುಂಬಾ ಹಚ್ಕೊಂಡಿದ್ದಾನೆ. ಅದರಲ್ಲಿ A1 ನಿಮಗೆ ಗೊತ್ತಿದೆ ತಾನೆ. ಚಿಕ್ಕ ತೊಂದರೆ ಆದ್ರೂ ಅವನು ತುಂಬ ತಲೆ ಕೆಡ್ಸ್ಕೊಬಿಡ್ತಾನೆ. ಆ ಟೆನ್ಷನಲ್ಲಿ ಇಲ್ಲಿ ಕೂರೋದಕ್ಕಾಗಿಲ್ಲ. ನಮ್ಗೆ ಹೇಳಿ ಹೋಗಿದ್ದಾನೆ, ನೀವು ನೋಡ್ಕೊಂಡು ಬನ್ನಿ, ನಿಮ್ಗೆ ಇಷ್ಟ ಆದರೆ ನನಗೂ ಇಷ್ಟ ಆದಾಗೆ ನಾನು ಹೋಗಿರ್ತೀನಿ ಅಂತ ಹೇಳ್ದ. ನೀವೇನು ಗಾಬರಿ ಆಗಬೇಡಿ. ಹೌದೌದು, ಅವ್ನು ಮೊದಲೇ ಹೇಳ್ಬಿಟ್ಟಿದ್ದಾನೆ. ಅವನು ಅವಾಗ ಬರುವಾಗಲೇ ಹೇಳ್ತಾ ಇದ್ದ, ನೀವು ನೋಡ್ಕೊಂಡು ಬಂದ್ರೆ ಸಾಕಲ್ವಾ, ನಾನೇನಕ್ಕೆ ಅಂತ. ಅವನಿಗೆ ನಮ್ಮ ಮಾತು, ನಮ್ಮ ಮೇಲೆ ಅಷ್ಟು ಗೌರವ. ಹಾಗಾಗಿ ನಾವು ನೋಡಿದ್ರೆ ಅವನಿಗೂ ಒಪ್ಪಿಗೆ ಆದಂಗೆ. ನೀವೇನದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನಮ್ಮ ಸೊಸೆ ಗೊಂಬೆ ಇದ್ದಾಗಿದ್ದಾಳೆ. ನಿಜವಾಗ್ಲೂ ದಂತದ ಗೊಂಬೆನೆ. ನಮಗಂತೂ ತುಂಬಾನೇ ಇಷ್ಟ ಆದ್ಲು. ನಾವು ಮನೆಗೆ ಹೋಗಿ ಎಲ್ಲ ಮಾತಾಡಿ ನಿಮಗೆ ಫೋನ್ ಮಾಡಿ ಹೇಳ್ತೀವಿ. ನೀವೇನು ಚಿಂತೆ ಮಾಡಬೇಡಿ. ನಮ್ಮನೆ ಸೊಸೆ ಆಗೋದಕ್ಕೆ ಇವಳು ನಮಗೆ ಒಪ್ಪಿಗೆನೆ. ಸುಶೀಲಾ ಮತ್ತೆ ರಂಗನಾಥ್ ಇಬ್ರು ಮಗ ಮಾಡಿರೋ ಎಡವಟ್ಟನ್ನ ಹೇಗೋ ಮಾಡಿ ಮ್ಯಾನೇಜ್ ಮಾಡಿಕೊಂಡು ಮನೆಯವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಯಾಕೋ ಹೀಗೆ ಮಾಡಿದೆ ಅಲ್ವೋ? ಅಲ್ಲಿವರೆಗೂ ಬಂದು
ಹೀಗ್ ಸಡನ್ ಆಗಿ ಬಂದ್ರೆ ಪಾಪ ಅವ್ರು ಏನ್ ಅನ್ಕೊಳ್ಳಲ್ಲ ನಮ್ ಬಗ್ಗೆ. ನಿನ್ಗಷ್ಟು ಗೊತ್ತಾಗಲ್ವಾ? ನೀನೇನ್ ಚಿಕ್ಕ ಹುಡ್ಗನೇನೋ? ಸಾಕು ಸುಮ್ಮನೆ ಇರಮ್ಮ. ಅಲ್ಲಮ್ಮ, ನನ್ನ ಲೆವೆಲ್ಗೆ ನನ್ನ ಸ್ಟೇಟಸ್ಗೆ ಎಂಥ ಹುಡುಗಿನ ನೋಡಬೇಕು? ನೀನು ಏನು ಇಲ್ದಿರೋ ಬಿಕಾರಿ ಮನೆಗೆ ಕರ್ಕೊಂಡೋಗಿ ಆ ಹುಡುಗಿನ ಮದುವೆ ಆಗು ಅಂತಿದ್ಯಾ? ನೀನು ಹೇಳ್ದಾಗೆ ನಾನು ಮದುವೆ ಆಗೋದಕ್ಕಾಗುತ್ತಾ? ಅಷ್ಟಕ್ಕೂ ನೀನೇನು ಹೇಳಿದ್ದೆ? ಬರೀ ಹುಡುಗಿ ನೋಡೋ ಶಾಸ್ತ್ರ ಅಂದಿದ್ದೆ. ಆದರೆ ಇದ್ದಕ್ಕಿದ್ದಾಗೆ ಅದೇ ಹುಡುಗಿನೇ ನಮ್ಮ ಮನೆ ಸೊಸೆ ಆಗೋದು ನಮಗೆ ಒಪ್ಪಿಗೆ ಇದೆ ಅಂದ್ಬಿಟ್ರೆ ನಾನು ಒಪ್ಕೋಬೇಕಾ? ಹೌದು ಕಣೋ, ಸುಮ್ನೆ ನೋಡ್ಕೊಂಡ್ ಬರ್ಬೇಕು ಅಂತಾನೆ ಹೇಳಿದ್ದು. ಆದ್ರೆ ನೀನ್ ಹೀಗೆ ಅವಮಾನ ಮಾಡಿ ಬಂದಿದ್ಯಲ್ಲ, ಪಾಪ ಊರು ಮನೆಯವರು ಅಕ್ಕಪಕ್ಕದವರೆಲ್ಲ ಏನ್ ಅಂದ್ಕೊಳ್ಳಲ್ಲ? ನೋಡು, ನೀನ್ ಇಷ್ಟೆಲ್ಲ ಮಾಡಿದ್ದಕ್ಕೆ ನೀನ್ ಅವಳನ್ನೇ ಮದ್ವೆ ಆಗ್ಬೇಕು. ಅವಳೇ ನಮ್ಮನೆ ಸೊಸೆ. ಇಷ್ಟ ಹೇಳಿದ್ಮೇಲೂ ನೀನೇನಾದ್ರೂ ಮಾತಾಡಿದ್ರೆ ಆಗಲ್ಲ ಅಮ್ಮ, ಆಗೋದೇ ಇಲ್ಲ. ನೀನು ಏನೇ ಹೇಳಿದ್ರು ಅಷ್ಟೇ, ನಾನು ಮಾತ್ರ ಆ ಹುಡುಗಿನ ಒಪ್ಕೊಳ್ಳೋದೇ ಇಲ್ಲ. ಅಲ್ಲಮ್ಮ, ನಮ್ಮ ಮನೆ ಕಸ ಗುಡ್ಸೋರು, ಮುಸ್ರೆ ತಿಕ್ಕೋರು, ಆಫೀಸ್ ಕೆಲಸದವರು, ಅವ್ರಿಗೆಲ್ಲ ಒಂದು ಲೆವೆಲ್ ಇದೆ, ಒಂದು ಸ್ಟೇಟಸ್ ಇದೆ. ಆದರೆ ಆ ಹುಡುಗಿಗೆ ಏನೋ ಆಗಿದೆ. ಬಡತನ ಇದ್ರೆ ಹುಡುಗಿ ಚೆನ್ನಾಗೇ ಇದ್ದಾಳೆ, ಅಷ್ಟು ಸಾಕು ತಾನೆ? ನೀನೇನು ಅವ್ರ ಮನೇಲಿ ಹೋಗಿ ವರ್ಕ್ಬೇಕಾ? ನೋಡಮ್ಮ, ನೀನು ಏನೇ ಹೇಳಿದ್ರು ಅಷ್ಟೇ, ನಾನು ಮಾತ್ರ ಅವಳನ್ನ ಕಣ್ಣೆತ್ತಿ ಕೂಡ ನೋಡಲ್ಲ. ಅಲ್ಲ, ಸ್ವಲ್ಪನಾದರೂ ಶ್ರೀಮಂತಿಕೆ ಇರಬೇಕು. ಅವಳು ಅವ್ರ ಮನೆ, ಅವ್ರಿರೋ ಪರಿಸ್ಥಿತಿ ಎಲ್ಲ ನೋಡ್ಬಿಟ್ರೆ ನನಗಂತೂ ವಾಕರ್ಕೆನೆ ಬಂದ್ಬಿಡ್ತು. ನೋಡು, ನಾನು ದುಡ್ಡಿಗೆ ಒಂದು ವ್ಯಾಲ್ಯೂ ಕೊಡ್ತೀನಿ. ಕೈನಲ್ಲಿ ದುಡ್ಡಿದ್ರೆ ಮಾತ್ರ ಯಾವ ಮನುಷ್ಯನಿಗಾದ್ರೂ ವ್ಯಾಲ್ಯೂ. ಅವ್ರ ಮನೇಲಿ ಏನೂ ಇಲ್ಲ ಅಂಥವ್ರು ನಮ್ಮನೆ ಕೆಲಸ ಮಾಡೋದಕ್ಕೂ ಸರಿಯಾಗಲ್ಲ. ಅಂಥದ್ರಲ್ಲಿ ಈ ಮನೆ ಸೊಸೆ ಮಾಡೋದಕ್ಕೆ ಹೊರಟಿದ್ಯಾ ನೀನು? ನೋಡು, ನನಗೆ ಮಾತ್ರ ಈ ಮದುವೆ ಇಷ್ಟ ಇಲ್ಲ. ಅಯ್ಯೋ, ಇದೇನ್ರಿ ಇದು? ಕಡ್ಡಿ ತುಂಡು ಮಾಡ್ದಾಗ ಹೇಳ್ಬಿಟ್ಟು ಹೊರಟೆ ಹೋದ. ಇವಾಗ ಏನ್ರಿ ಮಾಡೋದು ನಾವು? ಆ ಹುಡುಗಿ ಬೇರೆ ತುಂಬಾನೇ ಚೆನ್ನಾಗಿದ್ದಾಳೆ, ನಮ್ಗೆ ಒಪ್ಪಿಗೆ ಇದೆ ಅಂತ ಬೇರೆ ಹೇಳಿದೀನಿ. ಹೀಗಿರುವಾಗ ಅವ್ರಿಗೆ ನಾವು ಏನಂತ ಹೇಳೋದು ಹೇಳಿ? ಇವ್ನು ಹೇಗ್ರಿ ಒಪ್ಸೋದು? ಸುಶೀಲಾ ಮಗನ್ ಮದ್ವೆಗೆ ಒಪ್ಸೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಅರವಿಂದ್ ಮಾತ್ರ ಕಡ್ಡಿ ತುಂಡು ಮಾಡ್ದಾಗ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಮದ್ವೆ ಅವನಿಗೆ ಬೇಡವೇ ಬೇಡ ಆಗಿರತ್ತೆ. ಯಾಕೆ ಅಂದ್ರೆ ಅವನು ಮೊದ್ಲಿಂದನೂ ಬಡತನನ ಅಷ್ಟು ಹೇಟ್ ಮಾಡ್ತಾ ಇರ್ತಾನೆ. ಹುಡುಗಿ ಮನೆ ನೋಡಿ, ಅವ್ರ ಪರಿಸ್ಥಿತಿ ನೋಡಿ ಅವನಿಗೆ ಏನೋ ಒಂಥರ ಅಸಹ್ಯ ಆಗಿರತ್ತೆ. ಮೊದಲೇ ಬಡವರನ್ನ ಕೀಳಾಗಿ ಕಾಣ್ತಾ ಇರ್ತಾನೆ. ಹಾಗಾಗಿ ಈ ಮದ್ವೆಗೆ ಅವನು ಒಪ್ಪೋದೇ ಇಲ್ಲ. ಆದ್ರೆ ಮಗನ್ ಮಾತಿಗೆ ಸುಶೀಲಾ ಮತ್ತೆ ರಂಗನಾಥ್ ಸೊಪ್ಪು ಹಾಕ್ತೇನೆ ಅವ್ರ ಪ್ರಯತ್ನನ ಅವ್ರು ಮಾಡ್ತಾನೆ ಇರ್ತಾರೆ. ಮಾರನೇ ದಿನ ಅರವಿಂದ್ ಮನೇಲಿ ಇರೋದಿಲ್ಲ. ಆ ಟೈಮಲ್ಲಿ ಸುಶೀಲನಿಗೆ ತುಂಬಾ ಸೀರಿಯಸ್ ಅಂತ ಹಾಸ್ಪಿಟಲ್ಗೆ ಸೇರಿಸ್ಕೊಂಡಿರ್ತಾರೆ. ಅರವಿಂದ್ ಕೂಡ ಅಲ್ಲಿಗೆ ಬರ್ತಾನೆ. ಅಯ್ಯೋ ಅಮ್ಮ, ಇದೇನಮ್ಮ ಸಡನ್ ಆಗಿ ಈ ಹಾಸ್ಪಿಟಲಿಗೆ ಬಂದು ಮಲ್ಕೊಂಡಿದ್ಯಾ? ಅಮ್ಮ, ಏನಾಯ್ತಮ್ಮ ಅಂಥದ್ದು? ಯಾಕೆ ಮಾತಾಡ್ತಿಲ್ಲ? ಅಪ್ಪ, ನೀವು ಯಾಕೆ ಕಳ್ತಿದ್ದೀರಾ? ಏನಾಯ್ತು ಅಂತ ಯಾರಾದರೂ ಬಾಯ್ ಬಿಟ್ಟು ಹೇಳ್ಬಾರ್ದಾ? ನೋಡಿ ಮಿಸ್ಟರ್ ಅರವಿಂದ್, ನಿಮ್ಮ ತಾಯಿ ಯಾವುದೋ ವಿಷಯದ ಬಗ್ಗೆ ಯೋಚನೆ ಮಾಡಿ ಮನಸ್ಸಲ್ಲೇ ಕೊರಗ್ತಾ ಇದ್ದಾರೆ. ಅದು ಅಲ್ಲದೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ ಅನ್ನೋದು ನಿಮಗೂ ತುಂಬ ಚೆನ್ನಾಗೇ ಗೊತ್ತಿತ್ತು. ಅದೇ ಕೊರಗಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಹೀಗೆ ಆದರೆ ಇನ್ನು 1 ತಿಂಗಳು ಬದುಕ್ಬೋದಷ್ಟೆ. ಅದಾದಮೇಲೆ ಬದುಕೋದು ತುಂಬಾ ಕಷ್ಟ. ಹಾಗಾಗಿ ಅವ್ರ ಮನಸ್ಸಲ್ಲಿ ಏನು ಕೊರಗಿದೆ ಅಂತ ನೋಡಿಬಿಟ್ಟು ಅದನ್ನು ತಿಳ್ಕೊಂಡು ನೀವು ಅದಕ್ಕೆ ಪರಿಹಾರ ಹುಡ್ಕೋದು ಒಳ್ಳೆಯದು. ಹಾಗೆ ಮಾಡಿದ್ರೆ ಒಂದು ಸ್ವಲ್ಪ ದಿನ ಬದುಕೋ ಚಾನ್ಸಸ್ ಕೂಡ ಇರುತ್ತೆ. ಇಷ್ಟು ಹೇಳಿದ್ದೀನಿ, ಇನ್ನು ನಿಮಗೆ ಬಿಟ್ಟಿದ್ದು. ಅಮ್ಮ, ಇದೇನು ಹೇಳ್ತಿದ್ದಾರೆ ಡಾಕ್ಟರು? ಅಮ್ಮ, ನೀವಿಬ್ರೆ ನನಗೆ ಪ್ರಪಂಚ. ನೀವಿಬ್ರು ಇಲ್ಲದೆ ನಾನು ಹೇಗಿರ್ತೀನಿ ಹೇಳು? ಯಾಕಮ್ಮ? ಅಮ್ಮ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳು, ನಾನು ಅದನ್ನು ಸರಿ ಮಾಡ್ತೀನಿ ಅಮ್ಮ. ನೀನು ಚಿಂತೆ ಮಾಡಿ ನೀನು ನನ್ನ ಬಿಟ್ಟು ಹೋಗಬೇಡ ಅಮ್ಮ, ಪ್ಲೀಸ್ ಅಮ್ಮ. ಲೋ ಮಗನೇ, ನಿನ್ನ ತಾಯಿ ನಿನ್ನ ಹತ್ರ ಬೇರೆ ಏನೂ ಕೇಳಿಲ್ಲ ಕಣೋ. ನಿನ್ನ ಮದುವೆ ಆಗಬೇಕು, ಮಕ್ಕಳ ಜೊತೆ ಆಟ ಆಡಬೇಕು, ಇದನ್ನೇ ಅವಳು ಬಯಸ್ತಾ ಇರೋದು. ಆವಾಗಿಂದನೂ ನಿನ್ನ ಮದುವೆ ಕನಸು ಕಾಣ್ತಾನೆ ಬಂದೋಳು ಕಣೋ. ಆದರೆ ನೀನು ಹೀಗೆ ಸಡನ್ನಾಗಿ ಈ ಮದುವೆ ಬೇಡ ಹಾಗೆ ಹೀಗೆ ಅಂತ ಅವಳ ಮನ್ಸಿಗೆ ನೋವು ಮಾಡಿಬಿಟ್ಟೆ. ಅದಕ್ಕೆ ಅವಳದೇ ಕೊರಗಲ್ಲಿ ಮನ್ಸಿಗೆ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ ಕಣೋ. ಅದೇ ನೋವಲ್ಲಿ ಹೀಗಾಗಿದೆ. ನನ್ನ ಮಾತು ಕೇಳು ಮಗನೆ, ಈ ಹುಡುಗಿನ ನಿನ್ನ ಮದುವೆ ಆಗೋ. ನಿನ್ನ ಮದುವೆ ಆದರೆ ನಿನ್ನ ತಾಯಿ ಬೇಗನೆ ಹುಷಾರಾಗ್ತಾಳೆ ಕಣೋ. ನನ್ನ ಮಾತು ಕೇಳು. ಅರವಿಂದ್ಗೆ ತನ್ನ ತಂದೆ ತಾಯಿ ಅಂದ್ರೆ ಪ್ರಾಣ. ತಾಯಿಗೆ ಹೀಗಾಗಿರೋದು ನೋಡಿ ಅವನು ಒಂದು ಕ್ಷಣನೂ ಯೋಚನೆ ಮಾಡ್ದೇನೆ ಈ ಮದ್ವೆಗೆ ಒಪ್ಕೋತಾನೆ. ಸ್ವಲ್ಪ ದಿನ ಲೇಟಾಗಿ ಆಗ್ಬೇಕಾಗಿದ್ದ ಮದುವೆ ತಾಯಿ ಅನಾರೋಗ್ಯದ ಕಾರಣದಿಂದ ಹಾಸ್ಪಿಟಲ್ನಲ್ಲೇ ಆಗೋ ಹಾಗಾಗತ್ತೆ. ಹೇಗೋ ಏನೋ ಮದ್ವೆ ಏನೋ ಮಾಡಿಸಿದ್ದಾರೆ, ಆದ್ರೆ ಮುಂದೆ ಸಂಸಾರ ಹೇಗೆ ನಡೆಯುತ್ತೆ? ಅರವಿಂದ್ ತನ್ನ ಹೆಂಡತಿ ಅಂತ ಒಪ್ಕೋತಾನ, ಅಥವಾ ತಾಯಿಗೆ ಅನಾರೋಗ್ಯ ಪರಿಸ್ಥಿತಿ ಇದೆ ಅನ್ನೋ ಕಾರಣಕ್ಕೆ ಮಾತ್ರನೇ ಅವಳನ್ನ ಮದ್ವೆ ಆಗಿರ್ತಾನ? ಮುಂದೆ ಅವ್ರ ಜೀವನ ಹೇಗಿರುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಕೌಸರ್ ಅನ್ನೋರು ಕಮೆಂಟ್ ಮಾಡಿದ್ರು, ಶುಫೀನಾ ಅನ್ನೋರಿಗೆ ಹಾಯ್ ಹೇಳಿ ಅಂತ. ಹಾಯ್ ಶುಫೀನಾ, ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ,
ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.